ಆರ್ಸಿಬಿ ಕನ್ನಡದವರು ಆ ಕಾರಣಕ್ಕಾಗಿ ಆರ್ಸಿಬಿನ ಹೈಲೈಟ್ ಅಲ್ಲ, ಇಲ್ಲಿ ವಾಸ್ತವ ಇರುವಂತದ್ದೇ ಇದು. ನಾವೀಗ ನೀವು ನೋಡ್ಬೋದು, ನೀವು ಕೂಡ ಏನಾದ್ರು ಹುಡುಕ್ಬೇಕು, ನೀವು ಎಲ್ಲಿ ಪಂಜಾಬ್ ಜೆರ್ಸಿ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಆ ಮಟ್ಟಿಗಿನ ಕ್ರೌಡ್ ಈ ಸಲ ನಾವು ನೋಡ್ತಾ ಇರುವಂಥದ್ದು ಅವಿನಾಶ್. ಬಹುಶಃ ಆಮೇಲೆ ನಾವು ಇಲ್ಲಿ ಅಕ್ಕಪಕ್ಕದ ಅಂಗಡಿಯವರ ಹತ್ರನೂ ಕೂಡ ನಾವು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು, ನಾವಿಲ್ಲಿ ವರ್ಲ್ಡ್ ಕಪ್ ಮ್ಯಾಚ್ಗಳನ್ನು ನೋಡಿದ್ದೀವಿ, ಫೈನಲ್ ಮ್ಯಾಚ್ಗಳನ್ನು, ಬಹುಶಃ ಈ ರೀತಿಯಾದಂಥ ಕ್ರೇಜ್ ನಾವು ನೋಡಿಲ್ಲ ಅನ್ನುವಂತಾನು ಹೇಳ್ತಾ ಇದ್ರು. ಹೌದು, ಇಂಡಿಯಾ ಫ್ಲಾಗ್ ತರ್ತಾರೆ, ಇಂಡಿಯಾ ಜೆರ್ಸಿಲ್ ಬರ್ತಾರೆ, ಬಟ್ ಇದು ಏನಿದು ಅಂತ ಅವರು ಗುಜರಾತಿಗಳು ಕೂಡ ಒಂದು ರೀತಿ ಶಾಕ್ ಆಗಿ ಮಾತನಾಡ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ ಅವಿನಾಶ್. ಅಂದ್ರೆ ಇಲ್ಲಿನ ಲೋಕಲ್ ಜನನು ಕೂಡ ಒಂದು ರೀತಿ ದಂಗೆದ್ ಬಿಟ್ಟಿದ್ದಾರೆ, ಏನ್ ಕತೆ ಇದು ಅಂತ ಹೇಳ್ಕೊಂಡ್ಬಿಟ್ಟು. ಆಮೇಲೆ ಇಲ್ಲಿನ ವ್ಯಾಪಾರಸ್ಥರು ಮತ್ತೊಬ್ರು ಇವರೆಲ್ಲ ಏನ್ ಅಂದ್ಕೊಂಡಿದ್ರು ಅಂದ್ರೆ GT ಈ ಬಾರಿ ಫೈನಲ್ಗೆ ಬರ್ದೇ ಇರುವಂತ ಕಾರಣಕ್ಕಾಗಿ ಗುಜರಾತ್ ಬಹುಶಃ ಈ ಸಲ ಬಹಳ ಲಾಸ್ ಅನ್ನುವಂತ ರೀತಿಯಾಗಿದ್ರು. ಬಟ್ ಇದು ಡಬಲ್ ಧಮಾಕ ಇಲ್ಲಿನ ವ್ಯಾಪಾರಸ್ಥರಿಗೆ, ಇಲ್ಲಿನ ವ್ಯವಹಾರಸ್ಥರಿಗೆ. ಯಾಕಂತಂದ್ರೆ ಆ ಪ್ರಮಾಣದಲ್ಲಿ ಇಲ್ಲಿ ಜನ ಬಂದಿದ್ದಾರೆ, ಅವರು ಖುಷಿಯಾಗಿದ್ದಾರೆ, ಗುಜರಾತ್ ಪೀಪಲ್ ಆರ್ ಹ್ಯಾಪಿ. ಬಹುಶಃ GTಗೂ ಕೂಡ ಈ ರೀತಿಯಂತ ಬೆಂಬಲ ನಾವು ನೋಡಕ್ ಆಗ್ತಾ ಇರ್ಲಿಲ್ವೇನೋ ಅನ್ನುವಂಥದ್ದು ಈ ಜನ ಇಲ್ಲಿನ ಲೋಕಲ್ಸ್ ಮಾತಾಡ್ತಾ ಇರೋ ಮಾತು ಅವಿನಾಶ್. ಇದು ಎಲ್ಲಿಂದ ಜನ ಬರ್ತಾ ಇದ್ದಾರೆ ಇವರು, ಈ ಮಟ್ಟಿಗಿನ ಕ್ರೇಜ ಒಂದು ಟೀಮಿಗೆ. ಇದೇನು ಕೊಹ್ಲಿ ಕ್ರೇಜ, RCB ಅಂದ್ರೆ ತಂಡದ ಕ್ರೇಜ, ಕನ್ನಡದ ಕ್ರೇಜ, ಕರ್ನಾಟಕದ ಕ್ರೇಜ, ಏನ್ ಕತೆ ಇದು? ಆಮೇಲೆ ಬಹಳ ಮಂದಿ ಕೆಲವೊಂದು ಫ್ಲಾಗ್ ಹಾರಿಸ್ತಾ ಕೇಳ್ತಾ ಇದ್ರು, ಯಾರಿವರು ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಫ್ಲಾಗ್ ಎಲ್ಲ ಹಾರಿಸ್ಬೇಕಾದ್ರೆ ಜನ ಕೇಳ್ತಾ ಇದ್ರು ಯಾರಿದು ಅಂತ ಹೇಳ್ಕೊಂಬಿಟ್ಟು ಇಲ್ಲಿನ ಲೋಕಲ್ಸ್. ಆದ್ರೆ ಆ ಪ್ರಮಾಣದಲ್ಲಿ ಇಲ್ಲಿ ಈ ಲೋಕಲ್ ಜನನು ಕೂಡ ಒಂದ್ ರೀತಿ ದಂಗಾಗೋಗಿದ್ದಾರೆ ಇವತ್ತಿನ ಈ RCBಯ ಈ ಒಂದು ಸುನಾಮಿ ನೋಡಿ. ಹೌದು, ಇವತ್ತು ಫೈಟ್ ಬಿಟ್ವೀನ್ ದ ರೆಡ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ನೋ ಡೌಟ್ ಇದರಲ್ಲಿ ಪ್ಲೇಯರ್ಸ್ ಇನ್ನೂ ಕೂಡ ಬಂದಿಲ್ಲ. ಅವರೆಲ್ಲ ಇಲ್ಲೇ ITC ನರ್ಮದಾ ಅನ್ನುವಂಥ ಒಂದು ಹೋಟೆಲ್ ಏನಿದೆ, ಆ ಹೋಟೆಲ್ನಲ್ಲಿ ಎಲ್ಲ ಸ್ಟೇ ಮಾಡಿದ್ದಾರೆ. ಎರಡೂ ತಂಡದ ಪ್ಲೇಯರ್ಸ್ ಇನ್ನೂ ಬಂದಿಲ್ಲ. ಆಮೇಲೆ ಆರ್ಮಿ ಚೀಫ್ಗಳು ಬರ್ಬೋದು ಮತ್ತೊಂದು ಅನ್ನುವಂಥ ರೀತಿಯಾಗಿತ್ತು. ಇಲ್ಲ, ಅದು ಕೂಡ ಬಹುಶಃ ನಿಮ್ಗಳಿಗೆ ಇನ್ನೂ ಚೆನ್ನಾಗಿ ಗೊತ್ತಿರ್ಬೋದು ಸ್ಟುಡಿಯೋದಿಂದ, ನಾವು ಇಲ್ಲಷ್ಟು ಅಪ್ಡೇಟ್ಸ್ ತಗೊಳಕ್ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಏನು ನೆಟ್ವರ್ಕ್ ಕೂಡ ಇಲ್ಲಿ ಇಶ್ಯೂಸ್ ಇದೆ, ಹಾಗಾಗಿ ಅಷ್ಟು ಅಪ್ಡೇಟ್ಸ್ ಇಲ್ಲ. ಬಟ್ ಏನಂದ್ರೆ ರಿಷಿ ಸುನಕ್ ಬರ್ತಾ ಇದ್ದಾರೆ ಅನ್ನುವಂಥ DCP ಹೇಳಿದ್ರು, ಬ್ರಿಟನ್ನ ಮಾಜಿ ಪ್ರಧಾನಿ. ಅದಾದ ನಂತರ ಅಲ್ಲಿ ಕ್ರಿಸ್ ಗೇಲ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ಆಯಿತು. ABD ಬರ್ತಾ ಇದೆ, ಎರಡೂ ತಂಡಗಳಿಗೆ ಸಂಬಂಧಪಟ್ಟಾಗಿನ ಎಕ್ಸ್ಪ್ಲೇಯರ್ಸ್ ಬರ್ತಾ ಇದ್ದಾರೆ ಬಹಳಷ್ಟು ಮಂದಿ ಅನ್ನೋದು ಗೊತ್ತಾಯಿತು. ಹಾಗಾಗಿ ಇಲ್ಲಿ ಬರೋರೆಲ್ಲ ABD ಅಂತ ಕೂಕೊಂಡು ಹೋಗೋದು, ಗೇಲ್ ಅಂತೇಳಿ ಕೂಕೊಂಡು ಹೋಗೋದು, ಹೀಗೆ ಬಹಳ ಮಂದಿ ಎಕ್ಸ್ಪ್ಲೇಯರ್ಸ್ ಕೂಡ ಬರ್ತಾ ಇದ್ದಾರೆ. ಆಮೇಲೆ ಎರಡು ಏನು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿನ ಎರಡು ಈವೆಂಟ್ಸ್ ಇದೆ, ಅಂದರೆ ಎರಡು ನೃತ್ಯ ಇದೆ ಅನ್ನುವಂಥದ್ದನ್ನ ಕೇಳ್ಪಟ್ವಿ. ಅದು ಸುಮಾರು ಒಂದು ಅರ್ಧ ಗಂಟೆ ಆಗ್ಬೋದು ಅಂತ ಕಾಣಿಸುತ್ತೆ. ನೋಡಿ ಜನ ಈ ಕೂಗು ನೋಡಿ, ಇದೇನಿಲ್ಲ ಯಾರೋ ಪ್ಲೇಯರ್ಸ್ ನೋಡಿ ಕೂಗ್ತಾ ಇರೋದಲ್ಲ, ಮತ್ತೊಂದಲ್ಲ. ಆಮೇಲೆ ಇನ್ಫ್ಯಾಕ್ಟ್ TV9 ಕನ್ನಡ ಅನ್ನುವಂಥದ್ದನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಕನ್ನಡದವರಿಗೆ ಅದು ಇನ್ನೂ ಒಂದು ರೀತಿ ಖುಷಿ, ಅಲ್ಲಿಂದ ಬಂದಿದ್ದಾರಲ್ವ ಅನ್ನುವಂಥ ರೀತಿಯಾಗಿ. ಅಗೈನ್ ಒಂದು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮವರು ಅನ್ನುವಂಥದ್ದು ಒಂದು ಎಮೋಷನ್ಸ್ ಇರುತ್ತಲ್ಲ, ಆ ರೀತಿಯಾದಂಥ ಎಮೋಷನ್ ಓವರಲ್ ನಾನು ಹೇಳಿದ್ನಲ್ಲ, ಒಂದು ರೀತಿ ಜನ ಈ ಸಾಗರ ಅವ್ರ ಅಭಿಪ್ರಾಯ ಇದೆಲ್ಲ ಒಂದು ರೀತಿ ಭಾವನಾತ್ಮಕವಾಗಿ ನಮಗೆ ಕಂಡು ಬರ್ತಾ ಇದ್ದಾರೆ. ಕೆಲವರು ನಾನು ಯಾರೋ RCB ಯಾರೋ ನಮ್ಗೆ ಗೊತ್ತಿಲ್ಲದೆ ಇರೋ ಪ್ಲೇಯರು, ಅಲ್ಲಿಗೆ ಹೋಗ್ಬಿಟ್ಟು ಇವರು ತಲೆ ಮುಡಿ ಕೊಟ್ಟು ಬರೋದು, ಕೂದಲು ಮುಡಿ ಕೊಟ್ಟು ಬರೋದು, ಆಮೇಲೆ ಕೆಲವರು ನಡ್ಕೊಂಬಂದೆ ಅನ್ನುವಂತ ಹೇಳ್ತಾ ಇದ್ರು. ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಇಲ್ಲಿ ವ್ರತಗಳು, ಒಂದೊಂದು ತಪಸ್ಸು ಅಭಿಮಾನಿಗಳದು ಕೂಡ.